ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ನಗರದ ಕನ್ಗಲ್ ಹನುಮಂತರಾಯ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮ ದಿನೋತ್ಸವದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಪ್ರಭಾರಿ ಜಿಲ್ಲಾಧಿಕಾರಿ ರಿಷಿ ಆನಂದ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷ ಸಂಗಮೇಶ್ ಬಬ್ಲೇಶ್ವರ್ ಮಾತನಾಡಿ, ಶಿಕ್ಷಕರನ್ನು ಗೌರವಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಕೇವಲ ಬಾಯಿ ಮಾತಿಗೆ ಶಿಕ್ಷಕರನ್ನು ಹೊಗಳುವುದನ್ನು ಬಿಡಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಡಿಡಿಪಿಐಎನ್ಎಸ್ ನಾಕೂರ್, ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮಾನ್ಯ ಅಧ್ಯಕ್ಷರು ಅಭಿವೃದ್ಧಿ ಪ್ರಾಧಿಕಾರ ವಿಜಯಪುರ ಕರಣ್ ಅಬ್ದುಲ್ ಹಮೀದ್ ಮುಸ್ಲಿಂ ಅವರನ್ನ ಸ್ವಾಗತ ಕೋರ್ತಾ ಇದ್ದೇನೆ. ಇಲ್ಲಿ ಮುಖ್ಯವಾಗಿ ಇವತ್ತು 2 ಹುದ್ದೆಗಳು ಹಾಗೂ ಹೆಚ್ಚುವರಿ ಹುದ್ದೆಯಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಿಷಿ ಆನಂದ್ ಪ್ರಾಪ್ತ ಆಡಳಿತ ಸೇವೆ ಸೂಚನೆ ಮಾಡಿದ್ದಾರೆ. ಆ ಪ್ರಕಾರವಾಗಿ ಒಂದು 2-3 ನಿಮಿಷದಲ್ಲಿ ನಾನು ಈ ದಿನೋತ್ಸವದ ಔಚಿತ್ಯದ ಕುರಿತು ನಾನು ಮಾತಾಡ್ತೇನೆ. ಆಲೋಚನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕಟ್ಟಕಡೆಯ ಶಿಕ್ಷಕನಿಗೆ ನ್ಯಾಯ ಕಲ್ಪಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಕರಿಗೆ ನ್ಯಾಯ ಸಿಗಬೇಕು. ಪರಿಭಾಷಣದಲ್ಲಿ ಶಿಕ್ಷಕರು ಅಂದ್ರೆ ದೇವರು. IAS ಆಫೀಸರ್ ಹಿಡ್ಕೊಂಡು ಈ ದೇಶ ಆಳುವ ಪ್ರಧಾನ ಮಂತ್ರಿ, ರಾಷ್ಟ್ರಪತಿಗೂ ಶಿಕ್ಷಕರು ಹೌದ್ರಿ, ಶಿಕ್ಷಕರು ಕಲಿಸಿದ್ದಾರೆ. ಆದರೆ ಕಲಿಸುವ ಶಿಕ್ಷಕರನ್ನ ಗೌರವಿಸುವ ಕೆಲಸ ಜಿಲ್ಲಾಡಳಿತದಿಂದ ಆಗಬೇಕು. ಕಲಿಸುವ ಶಿಕ್ಷಕರನ್ನ, ಮಕ್ಕಳ ಅಂತರಂಗದಲ್ಲಿ ಸಂಸ್ಕಾರ ಬಿತ್ತುವ ಶಿಕ್ಷಕರನ್ನ. ಶಿಕ್ಷಕ ಅಂತಂದ್ರೆ ಸಂಬಳಕ್ಕಾಗಿ ದುಡಿಯುವ ಕೂಲಿ ಅಲ್ರಿ. ಶಿಕ್ಷಕ ಅಂದ್ರೆ ನಮ್ಮೆಲ್ಲರ ಬದುಕಿನ ಭರವಸೆಯ ಬೆಳಕಾಗಿರುವ ನಮ್ಮ ಮಕ್ಕಳ ಬದುಕನ್ನ ಅರಳಿಸುವ ನಿಜವಾದ ದೇವರು. ಅವನು ನಗನಗತಾ ಇದ್ರೆ, ಅವನು ಗೌರವದಿಂದಿದ್ದರೆ, ಗುರುಗಳು ಗುರುಮಾತೆಯರು ಮಂದಸ್ಮಿತರಾಗಿ ಅತ್ಯಂತ ಪ್ರಸನ್ನ ಚಿತ್ತರಾಗಿ ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡಿದಾಗ ಮಾತ್ರ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರಂತ ಮೇರು ವ್ಯಕ್ತಿತ್ವ ಅರಳಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.